ಶಿವರಾತ್ರಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಶಿವರಾತ್ರಿ ಇದಕ್ಕೆ ನಾನು ಕಾಯ್ತಾ ಇರ್ತೀನಿ. ಯಾಕೆಂದರೆ ಪ್ರಕೃತಿ ಮನುಷ್ಯನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುವಂತಹ ದಿವಸ. ಸಹಜವಾಗಿ ನಾವು ಎಚ್ಚರವಾಗ್ತೀವಿ ಒಳಗಡೆ. ಶಿವ ಧ್ಯಾನದಿಂದ ಎದ್ದು ವಿಷ್ಣುವನ್ನು ನೋಡಕ್ಕೆ ಬರ್ತಾನೆ. ವಿಷ್ಣು ಮತ್ತು ಶಿವನ ಭೇಟಿ ಆಗುತ್ತೆ. ಶಿವ ಧ್ಯಾನದಿಂದ ಎದ್ದು ತನ್ನ ಲಯ ಕಾರ್ಯಗಳನ್ನೆಲ್ಲ ಮುಗಿಸಿ, ನಾನು ಯಾವ್ಯಾವುದನ್ನು ಲಯ ಮಾಡಿದೆ, ಈಗ ಹೇಗದು ಮೇಂಟೈನ್ ಆಗ್ತಾ ಇದೆ ಅಂತ ವಿಷ್ಣುವನ್ನು ದರ್ಶನ ಮಾಡಕ್ಕೆ ನಿಂತ್ಕೊಳ್ತಾನೆ. ಆಗ ವಿಷ್ಣು ಮತ್ತು ಶಿವನ ಯೋಗ ಏನಿದೆ ನಮ್ಮಲ್ಲಿ ಎಚ್ಚರ ಸ್ಥಿತಿ. ಇದು ಸಾಮಾನ್ಯವಾದ ಎಚ್ಚರಿಕೆ ಅಲ್ಲ, ಸಾಮಾನ್ಯ ನಿದ್ರೆಯಿಂದ ಎದ್ದದ್ದಲ್ಲ, ಅಜ್ಞಾನದ ನಿದ್ರೆಯಿಂದ ಎದ್ದದ್ದು. ಧ್ಯಾನದಿಂದ ಹೊರಬಂದಾಗ ಎಷ್ಟು ಫ್ರೆಶ್ ಆಗಿರುತ್ತೆ, ಆ ರೀತಿ ಎಚ್ಚರದ ಸ್ಥಿತಿ ಜಾಗರಣೆ ಅಂತ ಹೇಳ್ತಾರೆ. ಈ ಜಾಗೃತಾವಸ್ಥೆ, ಇದೆರಡೂ ಕೂಡ ಇವರಿಬ್ಬರ ಒಂದು ಯೋಗವನ್ನು ನೋಡೋದಕ್ಕೆ ಬ್ರಹ್ಮ ಒಂದು ಸಮಾರಾಧನೆಯನ್ನು ಮಾಡ್ತಾರೆ. ಅದಕ್ಕೆ ಬ್ರಹ್ಮಜ್ಞಾನ ಇರೋನಿಗೆ ಈ ವಿಷ್ಣು ಮತ್ತು ಶಿವನ ಯೋಗ ತನ್ನಲ್ಲೇ ಕಾಣುತ್ತೆ. ತಾನು ಹೇಳ್ತಾನೆ, ಎಚ್ಚರದಲ್ಲಿ ಮೂರನೇ ಕಣ್ಣು ತೆಗೆದು ನೋಡ್ತಾನೆ ಪ್ರಕೃತಿಯನ್ನು, ಪರಿಪಾಲನೆ ಶಕ್ತಿ ಮಾಡ್ತಾ ಇರುವಂತಹ ಲಕ್ಷ್ಮಿ ಮತ್ತು ನಾರಾಯಣನನ್ನು ನೋಡ್ತಾನೆ. ಈ ಥರ ಶಿವ ಮತ್ತು ವಿಷ್ಣುವಿನ ಒಂದು ಯೋಗ ಬ್ರಹ್ಮಜ್ಞಾನಿಗೆ ಕಾಣುತ್ತೆ. ನಾವೆಲ್ಲರೂ ಕೂತ್ಕೊಂಡು ಇವತ್ತು ಧ್ಯಾನ ಮಾಡಿ ಆ ಶಿವ ಮತ್ತು ಆ ಪ್ರಕೃತಿಯಲ್ಲಿ ನಮಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗುವಂಥ ಸ್ಥಿತಿಗೆ ನಮ್ಮನ್ನು ನಾವು ಉಟ್ಕೊಳ್ಳೋಣ. ಜಾಗರಣೆಯಲ್ಲಿರೋಣ. ಪ್ರತಿ ಗಂಟೆಗೂ ಕೂಡ ದೇವಸ್ಥಾನದಲ್ಲಿ ವಿಶೇಷವಾದ ಮಂಗಳಾರತಿ, ಅಭಿಷೇಕ, ಪೂಜೆಗಳು ನಡೆಯುತ್ತೆ. ಶಿವನಿಗೆ ಎಷ್ಟು ಆನಂದವಾಗುತ್ತೆ ಅಂದರೆ ಅವನಿಗೆ ಕಣ್ಣಿಂದ ಹನಿಗಳು ಉದುರುತ್ತೆ, ಆನಂದ ಬಾಷ್ಪ. ಅದೇ ರುದ್ರಾಕ್ಷಿಗಳು. ಈ ರುದ್ರಾಕ್ಷಿಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಸಹಸ್ರ ರುದ್ರಾಕ್ಷ ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡಿದೆ ಇವತ್ತು. ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ.